ಹರಿಃ ಓಂ ಮಹಾಗಣಪತಯೇ ನಮಃ ಮಹಾಸರಸ್ವತ್ಯೈ ನಮಃ ಆದಿಶಂಕರಾಚಾರ್ಯಾಯ ನಮಃ. ಓಂ ಜ್ಯೋತಿಷ್ಯ ಬಂಧುಗಳೇ, ಈ ದಿನ ಹೆಣ್ಮಕ್ಕಳದು ಜಾತಕಗಳಲ್ಲಿ ಕೆಟ್ಟ ನಕ್ಷತ್ರ ದೋಷ ಸ್ತ್ರೀಗೆ ಅಂತ ಒಂದು ಇದಿದೆ. ಅದು ಮೂಲ ನಕ್ಷತ್ರ 4ನೇ ಪಾದ ಮಾವನಿಗೆ, ಆಶ್ಲೇಷ ನಕ್ಷತ್ರ 1ನೇ ಪಾದ ಅತ್ತೆಗೆ, ವಿಶಾಖ ನಕ್ಷತ್ರ 4ನೇ ಪಾದ ಮೈದನಿಗೆ, ಹಾಗೆ ಜ್ಯೇಷ್ಠ ನಕ್ಷತ್ರ 4ನೇ ಪಾದ ಭಾವನಿಗೆ ದುಷ್ಫಲಗಳು ಆಗುತ್ತವೆ ಅಂತ ಬರೆದಿದ್ದಾರೆ. ಆದರೆ ಸಾಮಾನ್ಯವಾಗಿ ಈ ರೀತಿ ದೋಷಗಳು ಸ್ತ್ರೀಯರಿಗೆ ಹೇಳಿದ್ದರು ಜಾತಕ ಚಕ್ರದ ಅಥವಾ ಜನ್ಮಕುಂಡಲಿಯ ಈ ಶುಭಗ್ರಹಗಳು ಯೋಗ ಅಥವಾ ದೃಷ್ಟಿ ಇದ್ದಲ್ಲಿ, ಆ ಭಾವಗಳು ಶುಭಕರವಾಗಿದ್ದಲ್ಲಿ ದೋಷವು ಇರೋಲ್ಲ. ಅಂಥ ದೋಷ ಇದೆ ಅಂತ ಅನೇಕರು ರಿಜೆಕ್ಟ್ ಮಾಡ್ತಾಯಿದ್ದಾರೆ. ರಿಜೆಕ್ಟ್ ಮಾಡಿ ನಮಗೇನು ಆಗೋಲ್ಲ, ನಾವೇನು ಮಾಡ್ತೀವಿ ಅಂಥೇಳಿ ಹೆಣ್ಮಕ್ಳಿಗೆ ಆ ದೋಷದಲ್ಲಿ ಹುಟ್ಟಿರೋದೇ, ಆ ನಕ್ಷತ್ರದಲ್ಲಿ ಹುಟ್ಟಿರೋದೇ ದೋಷ ಅನ್ನೋ ಒಂದು ಪ್ರಾಬ್ಲಮ್ನಲ್ಲಿ ಮಕ್ಕಳು ಅವ್ರ ತಂದೆ ತಾಯಿಗಳು ಈ ಥರ ಹೇಳ್ತಾ ಇರ್ತಾರೆ. ಪಾಪ ಅವ್ರಿಗೆ ಹೇಳೋದು ನಾನಿಷ್ಟೇ, ಅದು ಯಾವುದೇ ನಕ್ಷತ್ರ ಇರಲಿ, ಮೂಲ ನಕ್ಷತ್ರ ಏನು ತೊಂದರೆ ಕೊಡೋಲ್ಲ. ಅದನ್ನು ಆ ಹುಡುಗನ ಜಾತಕದಲ್ಲಿ ತೊಂದರೆ ಇದ್ದರೆ ಆ ಹುಡುಗನ ತಾಯಿಗೆ ಅಥವಾ ತಂದೆಗೆ ಈ ಥರ ಆಶ್ಲೇಷ ನಕ್ಷತ್ರದಿದ್ದರೆ ಅವ್ರ ತಾಯಿಗೆ ಏನು ಅವರ ಮತ್ತು ವಿಶಾಖ ನಕ್ಷತ್ರದಲ್ಲಿದ್ದರೆ ಮೈದನಿಗೆ, ಜ್ಯೇಷ್ಠ ನಕ್ಷತ್ರದಲ್ಲಿದ್ದರೆ ಭಾವನಿಗೆ ತೊಂದರೆ ಅಂತ. ಅವರ ಜಾತಕಗಳಲ್ಲಿ ತೊಂದರೆ ಇದ್ದರೆ ತಾನೇ ಅವರು ಹೋಗೋದು ಅಥವಾ ತೊಂದರೆ ಕೊಡೋದು. ಈ ಮಗುವಿನಿಂದ ಏನು ತೊಂದರೆ ಆಗುತ್ತೆ, ಆ ಮಗು ಏನಾದರೂ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶ ಇದೆಯಾ? ಆ ನಕ್ಷತ್ರದಲ್ಲಿ ಹುಟ್ಟಿದರೆ ಈ ಥರ ಮಾಡಬೇಕು ಅಂತಿದೆಯಾ? ಅದರಲ್ಲಿ ಆ ನಕ್ಷತ್ರದಲ್ಲಿ ದೋಷ ಇದ್ದು ಆ ಹುಡುಗಿ ಜಾತಕದಲ್ಲಿ ಇದ್ದು ಆ ಹುಡುಗರ ಜಾತಕದಲ್ಲಾಗಲಿ ಮಾವ ಅತ್ತೆ ಜಾತಕದಲ್ಲಿ ತೊಂದರೆ ಇದ್ದರೆ ಆವಾಗ ತಾನೇ ಅದು ಸ್ವಲ್ಪ ತೊಂದರೆ ಕೊಡ್ಬೋದು ಅನ್ನೋ ಒಂದು ಉದ್ದೇಶ. ಅದರಿಂದ ಅದನ್ನೆಲ್ಲ ಬಿಟ್ಟು ಜಾತಕ ನೋಡಿ ಹೊಂದಾಣಿಕೆಯಲ್ಲಿ ಅಷ್ಟೇ 18 ಬರಬೇಕು, 30 ಬರಬೇಕು, 40 ಬರಬೇಕು ಅಂದಿದ್ರು ಇವಾಗಿನ ಕಾಲದಲ್ಲಿ ಎಷ್ಟೋ ಡೈವೋರ್ಸ್ಗಳಾಗ್ತಾಯಿದೆ. ಆ ಡೈವೋರ್ಸ್ಗಳಾಗಬೇಕಾಗಿದ್ದರೆ ಜಾತಕನ ಪರೀಕ್ಷೆ ಮಾಡಬೇಕು. ಏನು, ಇಬ್ಬರದು ಜಾತಕ ನೋಡಿಕೊಂಡು ಲಗ್ನಾಧಿಪತಿಗಳು ಸರಿಯಾಗಿದ್ದಾರಾ ಅಥವಾ ವಂಶಸಮ್ಮತವಾಗಿರೋವಂಥ ಸಂಸಾರ ಇದೆಯಾ, ಹುಡುಗನ ಜಾತಕದಲ್ಲಾಗಲಿ ಹುಡುಗಿ ಜಾತಕದಲ್ಲಿ ಸಪ್ತಮ ಸ್ಥಾನದಲ್ಲಿ ಅಷ್ಟಮ ಸ್ಥಾನದಲ್ಲಿ ಕುಜ ಮತ್ತು ರಾಹುಗಳಿದ್ದಾರಾ ಅಥವಾ ಕುಜನ ಜೊತೆ ಶನಿ ಏನಾದರೂ ಇದ್ದಾರಾ, ಇಂಥವೆಲ್ಲ ಇದ್ದರೆ ಮಾತ್ರನೇ ಅಂಥ ದೋಷಗಳು ಪರಿಯೋಗೋದು. 30 ಬರ್ಬೋದು, 35 ಬರ್ಬೋದು, 32 ಬರ್ಬೋದು, 18ಕ್ಕೆ ಮೇಲೆ ಎಷ್ಟಾದರೂ ಬರಲಿ. 18ರಿಂದ 24 ಬಂದರೆ ಸಾಧಾರಣವಾದ್ದು, 24ರಿಂದ 30 ಬಂದರೆ ಅನುಕೂಲವಾದ್ದು, ಅಥವಾ 24ರಿಂದ 30ರಿಂದ 35 36 ಒಳಗಡೆ ಬಂದರೆ ಸುಖವಾದ್ದು ಅಂತ ಸುಮ್ಮನೆ ಹೇಳಿದ್ದಾರೆ. ಅದರಲ್ಲಿ 35 ಬಂದಿದ್ದರು ಅಂಥವ್ರಿಗೆ ನನ್ನ ಹತ್ರ ಬರ್ತಾ ಇರ್ತಾರೆ, ಜ್ಯೋತಿಷ್ಯದಲ್ಲಿ ಡೈವರ್ಸ್ಗೆ ಅಪ್ಲೈ ಮಾಡಿದ್ದೀವಿ ಹಾಗೆ ಹೀಗೆ ಅಂತ. ಈಗಿನ ಕಾಲದಲ್ಲಿ ಡೈವರ್ಸ್ಗಳು ಇದೆಲ್ಲ ಯಾಕೆ ತೊಂದರೆಗಳಾಗ್ತಾಯಿದೆ ಅನ್ನೋ ಒಂದು ಕಾನ್ಸೆಪ್ಟ್ ತಗೊಂಡ್ರೆ ದುರಾಸೆಗಳು ಜಾಸ್ತಿ ಆಗ್ತಾಯಿದೆ, ಹಣದ ಸಂಪಾದನೆ ಇಬ್ಬರಿಗೂ ಆಗ್ತಾಯಿದೆ. ಅದರಲ್ಲಿ ನೀನು ಹೇಳ್ದಂಗೆ ನಾನು ಕೇಳಬೇಕಾ, ನಾನು ಹೇಳ್ದಂಗೆ ನೀನು ಕೇಳಬೇಕಾ ಅನ್ನೋ ಒಂದು ದೃಷ್ಟಿ ಇದೆ. ಇಬ್ಬರು ಮಾತನ್ನು ಕೇಳಬೇಕು, ಒಬ್ಬರಿಂದ ಆಗೋದಿಲ್ಲ. ಹಿಂದೆ ಕಾಲದಲ್ಲಿತ್ತು ಯಜಮಾನ್ರ ಮಾತು, ಮಾವನ ಮಾತು, ಅತ್ತೆ ಮಾತು ಕೇಳ್ಕೊಂಡಿರೋದು. ಇವಾಗ ಹುಡುಗಿಯರಿಗೂ ಧೈರ್ಯ ಇದೆ, ಅವ್ರ ಸಂಪಾದನೆ ಇದೆ, ಅವ್ರ ಜೊತೆ ಒಂದು ಮಾನಸಿಕ ಇದೂ ಚೇಂಜ್ ಆಗಿರೋದ್ರಿಂದ ಅವರು ಆ ಗಂಡನ ಜೊತೆ ವಿಶ್ವಾಸವಾಗಿರಬೇಕಾದ್ರೆ ಒಬ್ಬರ ಮಾತೊಬ್ಬರನ್ನ ಕೇಳಿಕೊಂಡು ಒಬ್ಬರ ಅನುಸರಣೆಯಿಂದ ಇನ್ನೊಬ್ಬರನ್ನ ಮಾಡಿಕೊಂಡು ಇದ್ದರೆ ಒಳ್ಳೆಯದಾಗುತ್ತೆ. ಇಂಥ ಇದರಲ್ಲಿ ಏನೂ ತೊಂದರೆ ಆಗೋಲ್ಲ. ದಂಪತಿಗಳ ನಕ್ಷತ್ರಗಳು 1 4ನೇ ಪಾದ ಅಥವಾ 4 1ನೇ ಪಾದ ಅಥವಾ 2 3ನೇ ಪಾದ ಅಥವಾ 3 2 ಪಾದಗಳಾಗಿದ್ದರೆ ಮೃತ್ಯುಪದ ಬಿಟ್ಟು ಬಿಡಬೇಕು ಅಂತ ಬೇರೆ ಇದೆ. ಮೃತ್ಯುಪದ ಬಿಟ್ಟು ಬಿಡಬೇಕು ಅಂತ ಇದ್ರೂ ಅದರಲ್ಲಿ ನಾನು ಹೇಳೋದು, ಅವ್ರ ಲಗ್ನಾಧಿಪತಿಗಳು ಸ್ನೇಹಿತರಾಗಿದ್ದರೆ ಅಥವಾ 7ನೇ ಅಧಿಪತಿಗಳು ಸ್ನೇಹಿತರಾಗಿದ್ದರೆ ಅದೆಲ್ಲ ಕೂಡಿ ಬರುತ್ತೆ, ಚೆನ್ನಾಗಾಗುತ್ತೆ.
ಅಂಥ ವಿಷಯದಲ್ಲಿ ನಾನು ಎಲ್ಲ ಜ್ಯೋತಿಷ್ಯರ ಹಾಗೆ ಹೇಳಿದಿರ ನಾನು ಎಲ್ಲ ಪರೀಕ್ಷೆ ಮಾಡಿ ನವಾಂಶದಲ್ಲಿ ನೋಡಿ ಎಲ್ಲ ನೋಡಬೇಕು. ಕುಜದೋಷಗಳು ಅಂತ ಹೇಳ್ತೀವಿ. ಕುಜದೋಷಗಳಿಗೆ ಅನೇಕ ಎಕ್ಸಮ್ಷನ್ ಇದೆ. ಆ ಎಕ್ಸಮ್ಷನ್ ಎಲ್ಲ ನೋಡಿಕೊಂಡು ಕುಜದೋಷ ಇದೆಯಾ ಇಲ್ವಾ, ಇದ್ದರೆ ಏನು ಮಾಡಬೇಕು, ಆ ಕುಜದೋಷಕ್ಕೆ ಪರಿಹಾರಗಳೇನು ಅನ್ನೋದೆಲ್ಲ ಒಂದು ಲೀಸ್ಟ್ ಹಾಕ್ಕೊಂಡು ಎಲ್ಲ ಮಾಡಬೇಕು ಅಂತ ಮಾಡಿ ಹೆಣ್ಮಕ್ಳಿಗೆ ನೋವು ಕೊಡಬಾರ್ದು, ಅವರು ಸ್ಪಂದಿಸಬೇಕು ಅವರ ಗ್ರಹ ಜಾತಕಗಳಿಗೆ ಅಂತ ನಾನು ಕೇಳ್ಕೊಳ್ತೀನಿ. ಅಂತ ಸ್ಪಂದಿಸಿ ಒಳ್ಳೆಯ ಮಕ್ಕಳನ್ನು ಇದು ಮಾಡಿಕೊಂಡು ಆ ಮಕ್ಕಳಿಗೆ ಧೈರ್ಯ ಹೇಳಬೇಕು. ಮೂಲ ನಕ್ಷತ್ರದಲ್ಲಿ ಹುಟ್ಟಿದೀಯಾ, ನೀನು ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದೀಯಾ, ನಿನಗೆ ಯಾರು ಹೆಣ್ಣು ಕೊಡೋಲ್ಲ, ಗಂಡು ಕೊಡೋಲ್ಲ, ಬೈತಾರೆ ಮಾಡ್ತಾರೆ, ಅದೆಲ್ಲ ನಿಷ್ಪ್ರಯೋಜನ. ಅದೆಲ್ಲ ಹೇಳಬಾರ್ದು. ಆ ಮಕ್ಕಳಿಗೆ ನೋವಾಗುತ್ತೆ. ಅವ್ರಿಗೆ ನಾನು ಯಾಕೆ ಹುಟ್ಟಿದ್ದೇನೆ, ಅದರಲ್ಲಿ ಕಾರಣಕರ್ತರು ನಾವೇ, ಆ ಮಕ್ಕಳೇ ಅಲ್ಲದೆ ಆ ತಂದೆ ತಾಯಿಗಳು ಕಾರಣಕರ್ತರಾಗಿರ್ತಾರೆ. ಇವಾಗ ಏನಾಗಿದೆ, ಸಿಜರೈನ್ ಮಾಡಿಸೋದು. ಅದಕ್ಕೆ ನಾವು ಈ ನಕ್ಷತ್ರಗಳೆಲ್ಲ ಹುಟ್ಟಿರೋ ಇದ್ದಾಗ ಸಿಜರೈನ್ ಮಾಡಿಸೋದಿಲ್ಲ ನಾವು ಯೂಶಲಾಗಿ. ಆ ಸಿಜರೈನ್ ಬೇರೆ ಡೇಟ್ಗಳು ಕೊಡ್ತೀವಿ. ಕೆಲವು ಡಾಕ್ಟ್ರುಗಳು ಹೇಳ್ತಾರೆ ನಿಮ್ಮ ಜ್ಯೋತಿಷದಲ್ಲಿ ಒಳ್ಳೆ ಲಗ್ನ ಒಳ್ಳೆ ಟೈಮ್ ಬರ್ಸ್ಕೊಂಬನ್ನಿ ಅಂತ. ಅದನ್ನು ಕೆಲವರು ಇವಾಗ ಸುಮಾರು ಜನ ಮಾಡ್ತಾಯಿದ್ದಾರೆ. ಇನ್ನು ಕೆಲವರು ಅದನ್ನು ಮಾಡೋದೇ ಇಲ್ಲ. ಮಾಡದಿರ ಅವ್ರಿಗಿಷ್ಟ ಬಂದಾಗ ನೋವು ಬಂತು, ನಾವು ಮಾಡಿಸಿದ್ವು, ಇವಾಗ ತೊಂದರೆ ಆಯಿತು ಅಂತಾರೆ. ಅದಕ್ಕೆಲ್ಲ ಕುಜಾಷ್ಟಮ ಅಥವಾ ಚಂದ್ರಾಷ್ಟಮ, ಬಾಲಗ್ರಹ ದೋಷಗಳು ಇದೆಲ್ಲ ಇದ್ದೇ ಇರುತ್ತೆ. ಆದ್ದರಿಂದ ನಾವು ಹೇಳೋದು ಮನುಷ್ಯರಿಗೆ ಒಳ್ಳೇದು ಮಾಡೋದಕ್ಕೆ ಏನೇನು ಅನುಕೂಲಗಳು ಬೇಕೋ ಅದನ್ನು ಮಾಡಿಸ್ಕೋಬೇಕು. ಆ ರೀತಿ ಇರಬೇಕು ಅನ್ನೋದೇ ನನ್ನ ಧ್ಯೇಯ. ಆದ್ದರಿಂದ ಇದನ್ನೆಲ್ಲ ಸ್ವಲ್ಪ ತಿಳುವಳಿಕೆ ಹೇಳೋಣ ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ಕೇಳಿಸ್ಕೊಂಡು ಯಾರಾದರೂ ಅದಕ್ಕೆ ಸಾರ್ಥಕ ಪಡೆಯೋಂಗಿದ್ದರೆ ನನ್ನದೇನೋ ಸಂತೋಷ ಆಗುತ್ತೆ. ಸಾರ್ಥಕ ಇಲ್ಲದೆ ಹೋದರೆ 4 ಜನಕ್ಕೆ ಹೇಳಿ, ನೀವು ಈ ಥರ ಹೇಳಿದ್ದಾರೆ ಸ್ವಾಮಿಗಳು ಅಂತ. ಅದರಿಂದ ಆದರೂ 4 ಜನಕ್ಕೆ ಗೊತ್ತಾಗಲಿ. ಇಲ್ಲದೆ ಹೋದರೆ ಆ ಹೆಣ್ಣುಮಕ್ಕಳಿಗೆ ನೀನು ಮೂಲ ನಕ್ಷತ್ರ ಅದು ಇದು ಅಂತ ಹೇಳಿಬಿಟ್ಟು ಆ ನಕ್ಷತ್ರ ಈ ನಕ್ಷತ್ರ, ಯಾವ ನಕ್ಷತ್ರನೂ ಎಲ್ಲ ಒಳ್ಳೆಯದೇ. ಅದರಿಂದ ನಾನು ಹೇಳೋದು ಒಳ್ಳೇದು ಮಾಡಿ ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋನ ಮಾಡಿದ್ದೀನಿ. ಇವತ್ತಿಗೆ ಈ ವಿಡಿಯೋನ ಸಮಾಪ್ತಿ ಮಾಡಿರಿ. ಮುಂದಿನದನ್ನು ಇನ್ಯಾವತ್ತಾದರೂ ಸೌಕರ್ಯ ಇದ್ದಿದ್ದ ದಿವಸ ಹೇಳೋಣ ಅಂತ ಹೇಳ್ತಾಯಿದ್ದೀನಿ. ಸರ್ವೇ ಜನ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ.